ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಷ್ಟೇ ನೀಟಾಗಿ ಬ್ಲೌಸ್ ಕಟ್ ಮಾಡಿದ್ರೂ, ಎಷ್ಟೇ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೂ ಶೋಲ್ಡರ್ ಡ್ರಾಪ್ ಆಗ್ತಿದೆ, ಕಂಕ್ಳ ಹತ್ರ ಫಿಲ್ಸ್ ಥರ ಬರ್ತಾ ಇದೆ, ಲೂಸ್ ಬರ್ತಾ ಇದೆ, ಬ್ಯಾಕಲ್ಲಿ ಫಿಲ್ಸ್ ಬರ್ತಾ ಇದೆ ಅನ್ನೋರಿಗೆ ಈ ಒಂದು ಯೂಸ್ಫುಲ್ ವಿಡಿಯೋ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೀಟಾಗಿ ನೋಡಿ. ನಿಮಗೆ ಒಂದು 3 ಟಿಪ್ಸ್ನ ಫಾಲೋ ಮಾಡಿದ್ರೆ ಮೇಜರ್ ಪ್ರಾಬ್ಲಮ್ ಬಂದುಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ಪರ್ಫೆಕ್ಟಾಗಿ ಹಂಗೆ ಬಾಡಿಗೆ ಪಕ್ಕ ಕೂತಿರೋ ಥರ ಬರುತ್ತೆ ಸ್ನೇಹಿತರೆ. ಆ 3 ಟಿಪ್ಸ್ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಯೂಸ್ಫುಲ್ ಟಿಪ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರೂ ಕೂಡ ಕೆಲವೊಂದು ಸಲ ಕೆಲವೊಬ್ಬರ ಬಾಡಿಗೆ ಅದು ಕರೆಕ್ಟಾಗಿ ಕೂರಲ್ಲ. ಸೊ ಆವಾಗ ನಾವು ಏನೆಲ್ಲ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೀಟಾಗಿ ನೋಡಿ, ಫ್ರಂಟು ಬ್ಯಾಕು ಎಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ, ಎಲ್ಲ ಪರ್ಫೆಕ್ಟ್ ಇದೆ. ಸೊ ಇದು ಬಂದ್ಬಿಟ್ಟು ಕೆಲವ್ರಿಗೆ ಇದೇ ಕಟಿಂಗಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ, ಓಕೆನಾ. ಇನ್ನು ಕೆಲವ್ರಿಗೆ ಅವರು ಪರ್ಟಿಕ್ಯುಲರಾಗಿ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನನಗೆ ಎಷ್ಟೇ ನೀಟಾಗಿ ಹೊಲಿದ್ರೂ ಕೂಡ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರಿಗೆ, ಅಥವಾ ಬ್ಯಾಕಲ್ಲಿ ಫಿಲ್ಟ್ ಬರ್ತಿದೆ, ಸರಿಯಾಗಿ ಕೂರ್ತಾ ಇಲ್ಲ ಅನ್ನೋರಿಗೆ ನೋಡಿ 3 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಈ ಕಡೆಯಿಂದ ಒಂದು 1/4 ಇಂಚ್ ಮೆಜರ್ಮೆಂಟ್ಗೆ ಈ ರೀತಿ ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು, ಆ ಕಡೆಯಿಂದ ಡೌನಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಕೆಲವೊಂದು ಸಲ ನಾವು ಫ್ರಂಟ್ ಡೀಪು ಕಸ್ಟಮರ್ ಜಾಸ್ತಿ ತೊಗೊಳಕ್ಕೆ ಹೇಳಿರ್ತಾರೆ. ಸೊ ಫ್ರಂಟ್ ಡೀಪು ಜಾಸ್ತಿ ಆದರೂ ಕೂಡ ಅಗಲ ಜಾಸ್ತಿ ಆದಾಗ ನಮಗೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಇಲ್ಲಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ, ಸೊ ಇಲ್ಲಿ ಕೂಡ ಅಷ್ಟೇ ಒಂದು ಈ ರೀತಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಸೊ ಆ ರೀತಿ ಒಂದು 1/4 ಇಂಚ್ ಮೆಜರ್ಮೆಂಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ, ಓಕೆ. ಇದು ಬಂದುಬಿಟ್ಟು ಸೆಕೆಂಡ್ ಟಿಪ್ಪು. ಥರ್ಡ್ ಟಿಪ್ ಏನಪ್ಪ ಅಂತಂದರೆ ತೋರಿಸ್ತೀನಿ ಸ್ನೇಹಿತರೆ. ಬ್ಯಾಕಲ್ಲಿ ಕೆಳಗಡೆ ಕೆಲವು ಸಲ ಎಷ್ಟೇ ಸ್ಟಿಚ್ ಮಾಡಿದ್ರೂ ಕೂಡ ಕೆಳಗಡೆ ಕುತ್ಕೊತಾ ಇಲ್ಲ, ಬ್ಯಾಕ್ ಲೂಸ್ ಬರ್ತಾ ಇದೆ, ಇಲ್ಲ ಎದ್ದೇಳೋ ಥರ ಇದೆ, ಅದರಿಂದ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋದನ್ನು ಕೂಡ ಪ್ರಶ್ನೆ ಇರುತ್ತೆ. ಸೊ ಅಲ್ಲಿ ಒಂದು ಟಿಪ್ ಯೂಸ್ ಮಾಡಬೇಕು, ಅದು 3ನೇದು. ಸೊ ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀವಲ್ವ, ಸೊ ಇಲ್ಲಿ ಲಾಸ್ಟಲ್ಲಿ ಒಂದು 1/2 ಇಂಚಿಗೆ ಈ ಥರ ಕರ್ವ್ ಶೇಪ್ ತೊಗೊಳ್ಳಿ. ಸೊ ಆ ಕರ್ವ್ ಶೇಪ್ ತೊಗೊಂಡು ಎಕ್ಸ್ಟ್ರಾ ಏನಿದೆ 1/2 ಇಂಚು ಅದನ್ನು ಕಟ್ ಮಾಡಿಬಿಡಿ. ಇಷ್ಟೇ ಸ್ನೇಹಿತರೆ. ಈ 3 ಟಿಪ್ಸು ಯೂಸ್ ಮಾಡಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಿ ನೀವೇ ಆಗಲಿ ಅಥವಾ ಕಸ್ಟಮರ್ಗೆ ಆಗಲಿ ಕೊಟ್ಟು ನೋಡಿ, 100% ಪರ್ಫೆಕ್ಟಾಗಿ ಬರುತ್ತೆ, ಓಕೆ. ಇದೇ ರೀತಿಯಾದಂಥ ಟಿಪ್ಸ್ನ ಫಾಲೋ ಮಾಡಬೇಕು, ಇನ್ನಷ್ಟು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಾಬ್ಲಮ್ಗೆ ಪಕ್ಕಾ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ನೀವು ಇದನ್ನು ಫಾಲೋ ಮಾಡಿ, 100% ಪರ್ಫೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.